ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್ ಆತಂಕ. ಸೈಲೆಂಟ್ ಆಗಿದ್ದಂತಹ ಮಹಾಮಾರಿ ವೈರಸ್ ಮತ್ತೆ ಆಕ್ಟಿವ್ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರುವಾಗುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ದೇಶಾದ್ಯಂತ ಒಮಿಕ್ರಾನ್ ಬಳಿಕ ಹೊಸ ತಳಿಯ ಭೀತಿ ಈಗ ಎದುರಾಗ್ತಾ ಇರೋದು. ಒಮಿಕ್ರಾನ್ನ ಉಪತಳಿಯಾದಂತಹ JN1 ಆತಂಕ, ರೂಪಾಂತರಿ ತಳಿಯ ಆತಂಕ. ಒಮಿಕ್ರಾನ್ನ ಉಪತಳಿ JN1 BA.2.86 ನ ರೂಪಾಂತರಿಯ ಉಪತಳಿ JN1 ಸಾಂಕ್ರಾಮಿಕ ಕಾಯಿಲೆಗಳ ನಡುವೆ ಈಗ ಕೋವಿಡ್ ಭೀತಿ ಆವರಿಸೋದಕ್ಕೆ ಶುರುವಾಗಿದೆ. ಮತ್ತೆ ರೂಪ ಬದಲಿಸಿ ಕೊರೋನಾ ಆರ್ಭಟಿಸೋದಕ್ಕೆ ಸಜ್ಜಾಗಿರುವ ರೀತಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಪಕ್ಕದ ಕೇರಳ, ದೇವರನಾಡು ಕೇರಳದಲ್ಲಿ ಹೆಮ್ಮಾರಿಯ ಆತಂಕ ಈಗಾಗಲೇ ಶುರುವಾಗಿದೆ. ಕೇರಳದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇವೆ. ಹಾಗಾಗಿ ಎಚ್ಚರಿಕೆ ವಹಿಸೋದಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಹೊಸ ತಳಿಯ ಆತಂಕ ಈಗಾಗಲೇ ಮನೆ ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಎಚ್ಚರ ವಹಿಸಬೇಕು ಅಂತ ಈಗಾಗಲೇ ಎಲ್ಲಾ ಕಡೆ ಸೂಚನೆಯನ್ನ ನೀಡಲಾಗಿರೋದು. ಜೊತೆಗೆ ಇಲ್ಲಿ ಜ್ವರ, ಕೆಮ್ಮು, ಸುಸ್ತು, JN1 ವೈರಸ್ನ ಲಕ್ಷಣಗಳನ್ನು ನೋಡೋದಾದ್ರೆ ಮೂಗು ಕಟ್ಟುವಿಕೆ, ಅಂದ್ರೆ ಈ ಸಾಮಾನ್ಯ ಶೀತ ಜ್ವರ, ಫ್ಲೂನ ಲಕ್ಷಣಗಳು, ಕೋವಿಡ್ ಇದ್ದ ಸಂದರ್ಭದಲ್ಲಿ ಇದ್ದ ರೀತಿಯಲ್ಲಿ ಸದಾ ಸ್ರವಿಸುವಂತಹ ಮೂಗು, ಇದು ಲಕ್ಷಣಗಳು. ಪಕ್ಕದ ರಾಜ್ಯ ಕೇರಳದಲ್ಲಿ ಈಗ ಹೊಸ ತಳಿಯ ಆತಂಕ BA.2.86 ರೂಪಾಂತರಿಯ ಉಪತಳಿ JN1. ಈಗಾಗಲೇ ಎಲ್ಲಿ ಕೊರೋನಾ ಹೆಚ್ಚಳ ಆಗಿದೆ ಅಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಮತ್ತೆ ಕೊರೋನಾ ಹೆಚ್ಚಳ ಆಗಿರೋದು. ಅಂದ್ರೆ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾದಲ್ಲಿ ಕೋವಿಡ್ ಹೆಚ್ಚಳ ಆಗಿದೆ. ಈ ನಡುವೆ ಕೇರಳದಲ್ಲಿ ಮತ್ತೆ ಕೊರೋನಾ ಏರಿಕೆ ಕಂಡು ಬಂದಿದೆ. ಹೀಗಾಗಿ ರಾಜ್ಯದಲ್ಲಿಯೂ ಕೂಡ ಈಗ ಕೋವಿಡ್ ಏರಿಕೆಯ ಆತಂಕ ಶುರುವಾಗಿದೆ. JN1 ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರಿಗೆ ತೋರಿಸಬೇಕು. ಏನೇನು ಲಕ್ಷಣಗಳಿರುತ್ತೆ ಅಂದ್ರೆ ಸಹಜವಾಗಿ ಜ್ವರ ಇರುತ್ತೆ, ಕೆಮ್ಮು ಇರುತ್ತೆ, ಅತಿಯಾದ ಸುಸ್ತಿರುತ್ತೆ, ಮೂಗು ಕಟ್ಟುವಿಕೆ ಇರುತ್ತೆ, ಸದಾ ಸ್ರವಿಸುವ ಮೂಗು, ಅತಿಸಾರ ಮತ್ತೆ ತಲೆನೋವು. ಅಂದ್ರೆ ಇದಿಷ್ಟು ಈ ಜ್ವರದ ಲಕ್ಷಣಗಳು. ಈ ವೈರಸ್ನ ದಾಳಿ ಆದ ಸಂದರ್ಭದಲ್ಲಿ ಕಂಡುಬರುವಂತಹ ಲಕ್ಷಣಗಳು. ಸಾಮಾನ್ಯವಾಗಿ ಇದು ಮತ್ತೆ ಫ್ಲೂ ಎರಡನ್ನ ಡಿಫರೆನ್ಶಿಯೇಟ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಕೇರಳದಲ್ಲಿ ಈ ಉಪತಳಿಯ ಆರ್ಭಟ ಹೆಚ್ಚಾಗ್ತಾ ಇದೆ ಅನ್ನೋದು ಆತಂಕಕಾರಿ ಬೆಳವಣಿಗೆ. ಅದು ಕರ್ನಾಟಕದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಆರ್ಭಟಿಸಬಹುದು. ಯಾಕಂದ್ರೆ ಕೇರಳ ಮತ್ತೆ ಕರ್ನಾಟಕ ಅತ್ಯಂತ ಸಾಮೀಪ್ಯ ಇರುವ ಹಿನ್ನೆಲೆಯಲ್ಲಿ, ಜೊತೆಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜನರ ಓಡಾಟ ಕೂಡ ಹೆಚ್ಚಿಗೆ ಇರೋದು. ಜೊತೆಗೆ ಪ್ರವಾಸಿ ತಾಣ ಕೂಡ ಕೇರಳದಿಂದ ಕರ್ನಾಟಕಕ್ಕೂ ಪ್ರವಾಸಿಗರು ಬರ್ತಾರೆ. ಸದಾ ವ್ಯಾವಹಾರಿಕ ಸಂಬಂಧ ಇರುವಂತಹ ರಾಜ್ಯಗಳ ನಡುವೆ ಇಂತಹ ಒಂದು ಭೀತಿ ಕೂಡ ಹೆಚ್ಚಿರುತ್ತೆ. ದೇಶದಲ್ಲಿ ಮತ್ತೆ ಕೋವಿಡ್ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ತಜ್ಞರ ಜೊತೆಗೆ ಇವತ್ತು ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾ ಇದ್ದಾರೆ. ಕೋವಿಡ್ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸಚಿವರು. ಕೋವಿಡ್ ಟೆಸ್ಟ್ಗಳನ್ನ ಇನ್ನಷ್ಟು ಹೆಚ್ಚಳ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ತಜ್ಞರ ಜೊತೆಗೆ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಲೂ ಕೂಡ ಚರ್ಚೆ ಆಗಿದೆ. ದೇಶದಲ್ಲಿ ಮತ್ತೆ ಕೋವಿಡ್ ವೈರಸ್ ಭೀತಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ತಜ್ಞರ ಜೊತೆಗೆ ಇವತ್ತು ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾ ಇದ್ದಾರೆ. ಕೋವಿಡ್ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸಚಿವರು. ಪ್ರಮುಖವಾಗಿ ಇಲ್ಲಿ ಕೋವಿಡ್ ಇದೆಯಾ ಇಲ್ವಾ, ಅಥವಾ ಕೋವಿಡ್ ವೈರಸ್ ಈ ಮಟ್ಟಿಗೆ ಸಾಂಕ್ರಾಮಿಕವಾಗಿ ಹಬ್ತಾ ಇರೋದು ಅನ್ನೋದಕ್ಕೆ ಮೊದಲು ಟೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೋವಿಡ್ ಟೆಸ್ಟ್ಗಳ ಸಂಖ್ಯೆಯನ್ನು ಏರಿಕೆ ಮಾಡಬೇಕು. ಇಷ್ಟು ದಿನ ಕೋವಿಡ್ ಟೆಸ್ಟ್ ಬಹಳ ಕಡಿಮೆ ಆಗಿತ್ತು, ಮತ್ತೆ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು. ಯಾಕಂದ್ರೆ ಕೋವಿಡ್ ಎಲ್ಲ ಅಲೆಗಳು ಮುಕ್ತಾಯ ಆಗಿ ನಾರ್ಮಲ್ ಫ್ಲೂ ಜ್ವರದಿಂದ ಜನ ಬಳಲ್ತಾ ಇದ್ರು. ಕೋವಿಡ್ ಸಾಧ್ಯತೆನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ, ಮರೆತು ಹೋಗುವಷ್ಟರ ಮಟ್ಟಿಗೆ ಕೋವಿಡ್ ಟೆಸ್ಟ್ಗಳು ಇರಲಿಲ್ಲ. ಆದರೆ ಈಗ ತಜ್ಞರ ಜೊತೆಗೆ ಮೀಟಿಂಗ್ ನಲ್ಲಿ ಕೋವಿಡ್ ಟೆಸ್ಟ್ ಏರಿಕೆ ಮಾಡೋದರ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗಿದೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿದೆ.